ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಪಿರಮಿಡ್ಗಳ ರಹಸ್ಯವನ್ನು ತಿಳಿಯೋಣ. ಪಿರಮಿಡ್ಗಳ ನಿರ್ಮಾಣ ಒಂದು ದೊಡ್ಡ ರಹಸ್ಯವಾಗಿದೆ. ಪಿರಮಿಡ್ಗಳು ಏಲಿಯನ್ಗಳನ್ನು ಸಂಪರ್ಕಿಸುವ ಮಾಧ್ಯಮಗಳಾಗಿವೆ ಎಂದು ಬಾಪೂಜಿಯವರು ಹೇಳ್ತಾರೆ. ವೈಜ್ಞಾನಿಕವಾಗಿಯೂ ಸಹ ಈ ಪಿರಮಿಡ್ಗಳ ರಚನೆ ಮಾನವನಿಂದ ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ವಿಶ್ವದೆಲ್ಲೆಡೆ ಪಿರಮಿಡ್ಗಳ ನಿರ್ಮಾಣವಾಗಿವೆ. ಇಟಲಿ, ಗೀಜಾದ ಪಿರಮಿಡ್, ಸುಡಾನ್, ಚೀನಾ, ಇಂಡೋನೇಷಿಯಾ ಮತ್ತು ದಕ್ಷಿಣ ಅಮೆರಿಕ ಎಲ್ಲೆಡೆಯೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಪಿರಮಿಡ್ಗಳಿವೆ. ಆ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ಆದರೂ ಇಂತಹ ಅದ್ಭುತ ಟೆಕ್ನಾಲಜಿಯನ್ನು ಉಳ್ಳಂತಹ ಪಿರಮಿಡ್ಗಳ ನಿರ್ಮಾಣ ಹೇಗೆ ಆಯಿತು? ಪ್ರಾಚೀನ ಕಾಲದ ಕಟ್ಟಡ ರಚನೆಗಳಲ್ಲಿ ವಿಶ್ವದ 7ನೆಯ ವಿಸ್ಮಯದಲ್ಲಿ ಗೀಜಾ ಪಿರಮಿಡ್ ಬರುತ್ತದೆ. ಇದರ ನಿರ್ಮಾಣದಲ್ಲಿ 23 ಲಕ್ಷ ಕಲ್ಲು ಬಂಡೆಗಳ ಬಳಕೆಯಾಗಿದೆ. ಇದರ ಒಂದೊಂದು ಕಲ್ಲು 2700 kgಯಿಂದ ಹಿಡಿದು 17,000 kg ತೂಕದ ಬಂಡೆಗಳಾಗಿವೆ. ಇಂದಿನ ಆಧುನಿಕ ಕ್ರೇನ್ಗಳು ಸಹ ಇಷ್ಟು ಭಾರದ ಕಲ್ಲುಗಳನ್ನು ಎತ್ತುವಲ್ಲಿ ಅಸಮರ್ಥವಾಗಿವೆ. ಇಷ್ಟು ನಿಖರ ಅಳತೆಯಲ್ಲಿ ಹೇಗೆ ಕೆತ್ತಲಾಯಿತು ಮತ್ತು ಅಷ್ಟೊಂದು ಎತ್ತರಕ್ಕೆ ಆ ಬಂಡೆಗಳನ್ನು ತೆಗೆದುಕೊಂಡು ಹೋಗಿ ಹೇಗೆ ಜೋಡಿಸಲಾಯಿತು? ಆ ಜೋಡಿಸಿದ ಕಲ್ಲುಗಳ ಮಧ್ಯೆ ಒಂದು ಕೂದಲೆಳೆಯಷ್ಟೂ ಸಹ ಸಂದು ಬಿಟ್ಟಿಲ್ಲ. ಭೂಕಂಪಗಳಾದರೂ ಸಹ ಅವು ಇಷ್ಟು ವರ್ಷಗಳ ಕಾಲ ಹೇಗೆ ನಿಂತುಕೊಂಡಿವೆ? ಖಂಡಿತವಾಗಿಯೂ ಇದು ಅನ್ಯಗ್ರಹ ಜೀವಿಗಳದ್ದೇ ಕೆಲಸವಾಗಿದೆ. ಇನ್ನೊಂದು ದೊಡ್ಡ ವಿಸ್ಮಯವೆಂದರೆ ಈ ಪಿರಮಿಡ್ಗಳ ಒಳಭಾಗದಲ್ಲಿ UFO ವಿಮಾನಯಾನಗಳು ಮತ್ತು ಅನ್ಯಗ್ರಹ ಜೀವಿಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಮಂಗಳ ಗ್ರಹದಿಂದ ಬಂದಂತಹ ಬೋರಿಸ್ಕಾ ಎಂಬ ಹುಡುಗ, ಅವನ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಬಹಳಷ್ಟು ಸದ್ದು ಮಾಡಿವೆ. ಈ ಬೋರಿಸ್ಕಾ ಎಂಬ ಹುಡುಗ ಮಂಗಳ ಗ್ರಹದ ರಹಸ್ಯಗಳು ಪಿರಮಿಡ್ನಲ್ಲಿ ಅಡಗಿವೆ ಎಂದು ಹೇಳಿದ್ದಾನೆ. ಪ್ರಾಚೀನ ಕಾಲದಲ್ಲಿ ಗೀಜಾ ಪಿರಮಿಡ್ನ ನಿರ್ಮಾಣ ಕಾರ್ಯದಲ್ಲಿ ತಾನೂ ಸಹ ಭಾಗಿಯಾಗಿರುವುದಾಗಿ ಹೇಳಿಕೊಂಡಿದ್ದಾನೆ. ಗೀಜಾ ಮತ್ತು ಸ್ಫಿಂಕ್ಸ್ ಈ ಎರಡು ಈಜಿಪ್ಟ್ನ ಪಿರಮಿಡ್ಗಳು ಕೆಂಪು ಗ್ರಹ ಮಂಗಳನ ಬಗ್ಗೆ ಮಾಹಿತಿ ಹೊಂದಿರುವ ದೊಡ್ಡ ನಿಧಿಯ ಖಜಾನೆಯೇ ಆಗಿದೆ ಎಂದು ಹೇಳುತ್ತಾನೆ. ಇನ್ನು ಮುಂದುವರೆದು ಬೋರಿಸ್ಕಾ ಹೇಳುವುದೇನೆಂದರೆ, ಸ್ಫಿಂಕ್ಸನ್ನು ಅನ್ಲಾಕ್ ಮಾಡಲು ಒಂದು ಟೆಕ್ನಾಲಜಿ ಇದೆ. ಆ ತಂತ್ರ ಸ್ಫಿಂಕ್ಸ್ನ ಕಿವಿಯ ಹಿಂಭಾಗದಲ್ಲಿ ಅಡಗಿದೆ ಎನ್ನುತ್ತಾನೆ. ಬೋರಿಸ್ಕಾ ಒಮ್ಮೆ ಅಂತರಿಕ್ಷಯಾನದ ಪೈಲಟ್ ಆಗಿ ಪ್ರಾಚೀನ ಈಜಿಪ್ಟನ್ನು ಸುತ್ತಿದ್ದಾನೆ. ಸ್ಫಿಂಕ್ಸ್ನ ರಹಸ್ಯ ತಿಳಿದಾಗ ಭೂಮಿಯ ಮೇಲಿನ ಜೀವನವೇ ಬದಲಾಗುತ್ತದೆ ಎಂದು ಬೋರಿಸ್ಕಾ ಹೇಳುತ್ತಾನೆ. ಪಿರಮಿಡ್ಗಳ ನಿರ್ಮಾಣ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಆಗಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಈ ಪಿರಮಿಡ್ಗಳು ದೇವಿ ದೇವತೆಗಳ ಕಾಲದಿಂದಲೂ ಇದೆ. ದೊಡ್ಡ ದೊಡ್ಡ ಪಿರಮಿಡ್ಗಳು ಮತ್ತು ಬೃಹತ್ ಮಂದಿರಗಳನ್ನು ಮೊಟ್ಟಮೊದಲು ಸೂಕ್ಷ್ಮ ಜಗತ್ತಿನವರು ನಿರ್ಮಾಣ ಮಾಡಿದ್ದಾರೆ. ಅವುಗಳು ಸೂಕ್ಷ್ಮದಿಂದ ಕಾಲ ಬದಲಾದಂತೆ ಸ್ಥೂಲಕ್ಕೆ ಪರಿವರ್ತನೆಯಾಗಿವೆ. ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡುವುದಾದರೆ, ಮಹಾಭಾರತದ ಪ್ರಸಂಗವೊಂದರಲ್ಲಿ ಕೃಷ್ಣನು ಜರಾಸಂಧನನ್ನು ಯುದ್ಧದಲ್ಲಿ 17 ಬಾರಿ ಸೋಲಿಸಿದ್ದ. ಆದರೂ ಅವನು ಮಥುರಾದ ಮೇಲೆ ಆಕ್ರಮಣ ಮಾಡುತ್ತಲೇ ಬರುತ್ತಿದ್ದ. ತಾನು ಮಥುರೆಯಲ್ಲಿ ಇರುವವರೆಗೂ ಜರಾಸಂಧ ಆಕ್ರಮಣ ಮಾಡುತ್ತಲೇ ಇರುತ್ತಾನೆ ಎಂದು ಯೋಚಿಸಿ ಕೃಷ್ಣನು ಸೂಕ್ಷ್ಮ ಜಗತ್ತಿನಲ್ಲಿರುವ ವಿಶ್ವಕರ್ಮನಿಗೆ ಸಂದೇಶವನ್ನು ಕಳುಹಿಸಿದ. ಆಗ ವಿಶ್ವಕರ್ಮನು ದ್ವಾರಿಕಾ ನಗರಿಯನ್ನು ಸೂಕ್ಷ್ಮದಲ್ಲಿ ನಿರ್ಮಾಣ ಮಾಡಿಬಿಟ್ಟನು. ವಿಶ್ವಕರ್ಮನು ತನ್ನ ಒಂದು ಸಂಕಲ್ಪದಿಂದ ಪರಮತತ್ವಗಳ ದ್ವಾರಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ. ಇದರ ನಿರ್ಮಾಣಕ್ಕೂ ಮುನ್ನ ಆ ಭಾಗದಲ್ಲಿ ಸಮುದ್ರವಿತ್ತು. ಸಾಗರದೇವನನ್ನು ಕರೆಯಿಸಿ ನೀರನ್ನು ಅಲ್ಲಿಂದ ಬೇರೆಡೆ ಪ್ರವಹಿಸುವಂತೆ ಕೇಳಿಕೊಂಡಾಗ ಸಾಗರದೇವನು ವಿಶ್ವಕರ್ಮನಿಗೆ ಸ್ಥಳಾವಕಾಶ ಮಾಡಿಕೊಡ್ತಾನೆ. ನಂತರ ವಿಶ್ವಕರ್ಮ ಮೊದಲು ತನ್ನ ಮನದಲ್ಲಿ ನಿರ್ಮಿಸಬೇಕಾದ ನಗರದ ಆಕೃತಿಯನ್ನು ತೋರಿಸಿದ. ನಂತರ ತನ್ನ ಒಂದು ಸಂಕಲ್ಪದಿಂದ ಪರಮತತ್ವಗಳಿಂದ, ಅಂದರೆ ಪರಮ ಆಕಾಶ, ಪರಮ ವಾಯು, ಪರಮ ಅಗ್ನಿ ಈ 3 ತತ್ವಗಳಿಂದ ದ್ವಾರಿಕಾ ನಗರವನ್ನು ಸೂಕ್ಷ್ಮದಲ್ಲಿ ನಿರ್ಮಾಣ ಮಾಡಿ ಕೃಷ್ಣನಿಗೆ ನೀಡುತ್ತಾನೆ. ಪರಮತತ್ವಗಳ ಆ ಜಗತ್ತು ಅಂದರೆ ದ್ವಾರಿಕಾ ಸ್ವರ್ಣ ವರ್ಣದಲ್ಲಿದ್ದುದರಿಂದ ಅದನ್ನು ಬಂಗಾರದ ದ್ವಾರಿಕಾ ಎಂದು ಕರೆಯಲಾಯಿತು.
ಬಹಳ ಕಾಲಗಳ ನಂತರ ಈ ಬಂಗಾರದ ವರ್ಣದಲ್ಲಿದ್ದ ದ್ವಾರಿಕಾ ನಿಧಾನವಾಗಿ ಪರಮತತ್ವದಿಂದ ಮೂರು ತತ್ವಕ್ಕೆ ಮತ್ತು ಮೂರು ತತ್ವದಿಂದ ಸ್ಥೂಲ ಕಲ್ಲಿನ ರೂಪಕ್ಕೆ ರೂಪಾಂತರವಾಯಿತು. ಪಿರಮಿಡ್ಗಳು ಸಹ ಮೊದಲು ಪರಮತತ್ವಗಳಲ್ಲಿ ನಿರ್ಮಾಣವಾಗಿದ್ದವು. ಕಾಲಾಂತರದಲ್ಲಿ ತತ್ವಗಳಲ್ಲಿ ಶಕ್ತಿ ಕ್ಷೀಣಿಸುತ್ತಾ ಹೋದಂತೆ ಪರಮತತ್ವದಿಂದ ಮೂರು ತತ್ವಕ್ಕೆ ಮತ್ತು ಅಲ್ಲಿಂದ ಇನ್ನೂ ಕೆಳಸ್ತರಕ್ಕೆ ಬೀಳುತ್ತಾ ಹೋಗಿ ಪಂಚತತ್ವದಲ್ಲಿ ರೂಪಾಂತರವಾಗಿವೆ. ಇಂದು ನಾವು ನೋಡುತ್ತಿರುವ ಭವ್ಯ ಮಂದಿರಗಳು ಮತ್ತು ಪಿರಮಿಡ್ಗಳು ಇವುಗಳು ವಿಸ್ಮಯಕಾರಿ ಆಕೃತಿಗಳು. ಅವುಗಳ ಟೆಕ್ನಾಲಜಿ ಇವೆಲ್ಲ ಮೊದಲು ಸೂಕ್ಷ್ಮದಲ್ಲಿ ರಚಿಸಲ್ಪಟ್ಟು ಇಂದು ಅವುಗಳೆಲ್ಲವೂ ಸ್ಥೂಲ ರೂಪಕ್ಕೆ ಬಂದಿವೆ. ಪಿರಮಿಡ್ಗಳು ಮತ್ತು ಬೃಹತ್ ಮಂದಿರಗಳನ್ನು ಮೇಲಿನ ಲೋಕದ ದೇವತೆಗಳು ಅಥವಾ ಅನ್ಯಗ್ರಹಿಗಳು ಜನರನ್ನು ಸಂಪರ್ಕಿಸಲು ಕಟ್ಟುತ್ತಿದ್ದರು. ಪಿರಮಿಡ್ಗಳನ್ನು ಏಲಿಯನ್ಸ್ಗಳು ನಿರ್ಮಿಸಿದ್ದಾರೆ. ಪಿರಮಿಡ್ನ ಕೇಂದ್ರ ಭಾಗದಿಂದ ಆಕಾಶ ತತ್ವದ ಎನರ್ಜಿ ಪಿರಮಿಡ್ನ ಒಳಭಾಗಕ್ಕೆ ಇಳಿಯುತ್ತಿತ್ತು ಮತ್ತು ಇದರಿಂದ ಅಂತರಿಕ್ಷದಲ್ಲಿನ ಶಕ್ತಿಯು ಭೂಮಿಯ ಮೇಲಿರುವಂತಹ ಆತ್ಮಕ್ಕೆ ಇಳಿದು ಆ ಆತ್ಮಕ್ಕೆ 100 ಪಟ್ಟು ಶಕ್ತಿಯು ಸಿಗುತ್ತಿತ್ತು. ಬಹಳ ಹಿಂದೆ ಈ ಪಿರಮಿಡ್ಗಳಲ್ಲಿ ಕುಳಿತು ಆತ್ಮರು ತಪಸ್ಸನ್ನು ಮಾಡುತ್ತಿದ್ದರು. ಅಲ್ಲಿ ಕುಳಿತು ಧ್ವನಿ ತರಂಗಗಳನ್ನು ಹರಡಿದಾಗ ಆತ್ಮರ ಸಂಕಲ್ಪ ಶಕ್ತಿ ಹೆಚ್ಚುತ್ತಿತ್ತು. ಈ ಸಂಕಲ್ಪ ಶಕ್ತಿಯಿಂದ ಅವರು ಬೇರೆ ಲೋಕದವರೊಂದಿಗೆ ಸಂಪರ್ಕಿಸುತ್ತಿದ್ದರು ಎನ್ನುತ್ತಾರೆ ಬಾಪೂಜಿಯವರು. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪಿರಮಿಡ್ನ ಮೂಲಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತಿತ್ತು. ಈ ಪಿರಮಿಡ್ನ ಕೇಂದ್ರ ಭಾಗದಿಂದ ಮೇಲಿನ ಲೋಕಗಳಿಗೆ ಮತ್ತು ಬೇರೆ ಬೇರೆ ಬ್ರಹ್ಮಾಂಡಗಳಿಗೆ ರೇಡಿಯೋ ತರಂಗಗಳನ್ನು ಕಳುಹಿಸಲಾಗುತ್ತಿತ್ತು. UFOಗಳಿಗೆ ಭೂಮಿಗೆ ಬಂದಿಳಿಯಲು ಮತ್ತು ಪುನಃ ಮೇಲೆ ಹಾರಲು ಈ ಪಿರಮಿಡ್ಗಳಿಂದಲೇ ಸಂಕೇತಗಳನ್ನು ಕೊಡಲಾಗುತ್ತಿತ್ತು. ಇವುಗಳನ್ನು ಲ್ಯಾಂಡಿಂಗ್ ಬೇಸ್ನ ರೂಪದಲ್ಲಿ ಬಳಸುತ್ತಿದ್ದರು. ಮುಂದೆ ಬರುತ್ತಾ ಹೋದ ನಾಗರಿಕತೆಗಳ ಜನರು ಇದರಲ್ಲಿ ಮೃತರ ಶರೀರವನ್ನು ಮಮ್ಮಿ ಅಂತ ನಾವೀಗ ಹೇಳ್ತೇವೆ, ಮೃತರ ಶರೀರವನ್ನು ಇರಿಸುತ್ತಾ ಹೋದರು. ಪಿರಮಿಡ್ಗಳಲ್ಲಿ ಅಂತಹ ಅಸಂಖ್ಯ ರಹಸ್ಯಗಳು ಅಡಗಿವೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.